ಇಲ್ಲ ಅಡ್ಡ ಫೋಟೋ ತೆಗೀರಿ, ವಿಡಿಯೋ ಬೇಡ. ಏ ಮಮ್ಮಿ ನೆನಪಿದ್ದೀನಿ ನಾನು. ಮೋರಿಂದ ಬರ್ತಿರೋ ನೀರು. ನಾನೇ ಇಲ್ಲಿ ಬರ್ತೇನೆ, ಅಲ್ಲಿ ನೋಡಿ ಸ್ವಲ್ಪ. ಅಲ್ಲಿ ಹೇಳಿ ಮಮ್ಮಿ, ಹೇಳಿ. ನನ್ನ ಬಾಲ್ಯ ನೆನಪಾಗ್ತಿದೆ. ಹೇಳಿ ನೋಡಿ, ಅವ್ರು ಮನಸ್ಸಲ್ಲ ತಂದಿರಲಿ. ಇಲ್ಲ ಅಲ್ಲಿ ನೋಡ್ರಿ ಬೇಕಾರೆ, ಇಲ್ಲ ಅಲ್ಲಿ ನೋಡ್ರಿ ಅಲ್ಲಿ ಹೇಳಿ ಹೇಳಿ ಅಲ್ಲ ನನ್ನ ಹೇಳಿನೇ. ಸ್ಲೋ ಮೋಷನ್ ಮಾಡೋದೀಗ. ನನ್ನದು ನನ್ನ ತಾಳ ನನ್ನ ಇಷ್ಟೋ ತನಕ ಅದು ಬಂದೇ ಇಲ್ಲ. ಮಳೆ 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 ಒಲವಿನ ಸುರಿಮಳೆ, ಮಳೆ 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 ಕನಸಿನ ಸುರಿಮಳೆ, ಮನರೆಯದ ನದಿಯಾಗಿದೆ, ಓ ತನು ಬದುಕಿನ ಕಡಲಾಗಿದೆ. ಮಳೆ 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 ಒಲವಿನ ಸುರಿಮಳೆ, ಮಳೆ 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 ಕನಸಿನ ಸುರಿಮಳೆ, ಮನರೆಯದ ನದಿಯಾಗಿದೆ, ಓ ತನು ಬದುಕಿನ ಕಡಲಾಗಿದೆ. ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ,
ಮಲೆನಾಡಿನ ಮಳೆ ಹಾಡಿನ ಪಿಸು ಮಾತಿನ ಹೊಸತನ ಸವಿದೆನ ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ ಮಲೆನಾಡಿನ ಮಳೆ ಹಾಡಿನ ಪಿಸು ಮಾತಿನ ಹೊಸತನ ಸವಿದೆನ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಮ್ಮ ಮಲೆನಾಡಿಗೆ ಕರ್ಕೊಂಡು ಹೋಗಿದ್ದೀನಿ. ನಮ್ಮ ಮಲೆನಾಡಿನ ಸೌಂದರ್ಯವನ್ನು ತೋರಿಸ್ತಾ, ನಮ್ಮ ಮಲೆನಾಡಿನಲ್ಲಿ ಮಳೆ ಹೇಗೆ ಬರುತ್ತೆ, ಎಷ್ಟು ಬರುತ್ತೆ, ಅದೆಲ್ಲವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಮಳೆಯಲ್ಲಿ ಮಕ್ಕಳುಗಳು ಸಹ ದೊಡ್ಡವರಾಗ್ಬಿಡ್ತಾರೆ, ದೊಡ್ಡವರು ಮಕ್ಕಳಾಗ್ಬಿಡ್ತಾರೆ. ಆ ಥರ ಸೌಂದರ್ಯ ನಮ್ಮ ಕಡೆ. ನಾನಂತೂ ಈ ಮಳೆ, ಈ ಪ್ರಕೃತಿ ಸೌಂದರ್ಯ ನೋಡಿ ಚಿಕ್ಕ ಮಗು ಆಗಿಬಿಟ್ಟೆ. ಆ ಮಳೆಯಲ್ಲಿ ಕುಣಿದೆ, ಹಾಡಿದೆ, ಕುಪ್ಪಳಿಸ್ದೆ, ಆಟ ಸಹ ಆಡಿದೆ. ನಾನು ಹೇಗೆ ಮಳೆಯಲ್ಲಿ ಕುಣಿದು ಕುಪ್ಪಳಿಸಿದೆ, ಆಟ ಆಡಿದೆ ಅಂತೇಳಿ ತೋರಿಸ್ಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ಈ ಪ್ರಕೃತಿ ಸೌಂದರ್ಯ ನಿಮಗೆಲ್ಲರಿಗೂ ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಅದು ನಿಜ ಅನ್ನು ಸೈಡಿಗೆ ಹೋಗ್ಬೇಕಪ್ಪ. ಫುಲ್ಲು ಈಗ ಇದು ನೋಡಿದ್ರೆ ಎಂಥ ಭಯ ಆಗ್ತಾಯಿದೆ. ಈ ಪ್ಲೇಸಿಂದ ತೋರಿಸ್ಬಿಟ್ರೆ ಅವ್ರು ಸಾಕಷ್ಟು ಜನ ಭಯ. ನೋಡಿ, ಇದು ಹುಲಿಕಲ್ ಘಾಟ್ ಫ್ರೆಂಡ್ಸ್. ಎಂಥ ಅದ್ಭುತವಾದ ರಮಣೀಯ ಮನಮೋಹಕ ಪ್ಲೇಸ್ ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲಿಗೆ ಬಂದಮೇಲೆ. ಮೈ ಗಾಡ್, ಇಲ್ಲಿ ನೋಡಿ, ಮೇಲಿಂದ ಬೆಟ್ಟ ಗುಡ್ಡಗಳಿಂದ. ಈಗ ನಾವು ಫಾಲ್ಸ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಹುಲಿಕಲ್ ಫಾಲ್ಸ್. ಆ ಫಾಲ್ಸ್ ಬರ್ತಿರೋ ನೀರು. ನಾನೇ ಇಲ್ಲಿ ಬರ್ತಿರ್ತೀನಿ, ಅಲ್ಲಿ ನೋಡಿ ಸ್ವಲ್ಪ. ಅಲ್ಲಿ ಹೇಳಿ ಮಮ್ಮಿ, ಹೇಳಿ. ನನ್ನ ಬಾಲ್ಯ ನೆನಪಾಗ್ತಾಯಿದೆ. ಹೇಳಿ ನೋಡಿ, ಅದು ಮನಸ್ಸಲ್ಲ ತಂದಿರಿ. ಇಲ್ಲ, ಅಲ್ಲಿ ನೋಡ್ರಿ ಬೇಕಾರೆ. ಇಲ್ಲ, ಅಲ್ಲಿ ನೋಡ್ರಿ, ಅಲ್ಲಿ ಹೇಳಿ ಹೇಳಿ ಅಲ್ಲ, ನನ್ನ ಹೇಳಿನೇ. ಇದು ಸ್ಲೋ ಮೋಷನ್ ಮಾಡೋದೀಗ. ನನ್ನದು ನನ್ನ ತಾಳ ನನ್ನ ಇಷ್ಟ ತನಕ ಬಂದೆ. ಫ್ರೆಂಡ್ಸ್, ನಿಮಗೂ ಸಹ ಇಂಥ ಒಂದು ಪ್ಲೇಸ್ ನೋಡಬೇಕು ಅನ್ನಿಸ್ತಾ ಇದೆ ಅಲ್ವಾ? ಈ ಮಳೆಯಲ್ಲಿ ನೆನಿಬೇಕು ಅನ್ನಿಸ್ತಾ ಇದೆ ಅಲ್ಲ? ಈ ಹರಿತಿರುವ ನೀರಲ್ಲಿ ಕುಣಿಬೇಕು ಅನ್ನಿಸ್ತಾ ಇದೆ ಅಲ್ಲ? ಖಂಡಿತ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಕೃತಿಯನ್ನು ಆರಾಧಿಸುವಂತಹ ಪ್ರತಿಯೊಂದು ಮನಸ್ಸಿಗೂ ಹೀಗೆ ಅನಿಸೋದು. ನಾನಂತೂ ಸಖತ್ತು ಮಳೆಯಲ್ಲಿ ನೆನೆದೆ, ಕುಣಿದೆ, ಕುಪ್ಪಳಿಸ್ದೆ, ಹಾಡು ಹೇಳ್ದೆ, ಆಟ ಆಡಿದೆ, ಮಗುವಿನೊಳಗೆ ಮಗುವಾಗಿ ಹೋಗಿಬಿಟ್ಟಿದ್ದೆ. ಆ್ಯಕ್ಚುಲಿ ಇದು ಪ್ರಕೃತಿ ಮಾತೆಯ ಗುಣ ವಿಶೇಷತೆಯೇ ಇಷ್ಟು ಸ್ನೇಹಿತರೆ. ಎಂಥ ಮನಸ್ಸಿದ್ರೂ ಅದನ್ನು ಸೆಳೆಯೋದು. ಪ್ರಕೃತಿ ಮಾತೆ ಮೈದುಂಬಿ ನಿಂತಿರ್ತಾಳೆ ಈ ಮಳೆಗಾಲದಲ್ಲಿ. ಅಲ್ಲಲ್ಲಿ ಜರಿಗಳು ಇಳಿತಾ ಇರುತ್ತೆ. ಆ ಜರಿಗಳ ಇಳಿಯುವಂತಹ ಸೌಂಡು, ಆ ಜರಿಗಳು ಬೀಳುವಾಗ ನೀರಿನ ಸೌಂಡು, ಆ ಮಳೆ ಸೌಂಡು, ಬೆಟ್ಟ ಗುಡ್ಡಗಳು ಮಂಜು ಮುಸುಕಿದಂತೆ ಕಾಣಿಸ್ತಾ ಇರುತ್ತೆ. ಆ ಒಂದು ಪ್ರಕೃತಿಯ ಸೌಂದರ್ಯ. ಪ್ರತಿಯೊಂದು ಗಿಡ ಮರಗಳು ಸಹ ಈಗ ಹೂ ಬಿಟ್ಟಿರಲ್ಲ, ಎಲೆಗಳೆಲ್ಲ ಹಚ್ಚ ಹಸಿರಾಗಿ
ನೀರು ತುಂಬಿ ನಳನಳಿಸ್ತಾ ಇರುತ್ತೆ. ಅಂತಹ ಸೌಂದರ್ಯ ನೋಡಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅನಿಸುತ್ತೆ. ನೀವು ಇಂತಹ ಸೌಂದರ್ಯವನ್ನು ಸವಿಬೇಕು ಅಂದರೆ ನಮ್ಮ ಮಲೆನಾಡಿಗೊಮ್ಮೆ ಬರಲೇಬೇಕು. ಈ ನೀರಿನ ಜೊತೆಗೆ ನೀವು ಆಟ ಆಡಲೇಬೇಕು. ಇದು ಒಂಥರ ಸ್ವೀಟ್ ಮೆಮೊರಬಲ್ ಸಿಚುಯೇಷನ್. ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಆ ಒಂದು ಮಗು ಹೃದಯ ನಮಗೆ ನೆನಪಾಗುತ್ತೆ ಹೊರತು ನಾವು ದೊಡ್ಡವರು ಅನಿಸೋದೇ ಇಲ್ಲ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಒಂದು ಲೈಕ್, ಕಾಮೆಂಟ್ಸ್, ಶೇರ್ ಮಾಡಿ. ಥ್ಯಾಂಕ್ ಯು.